ಆಫ್ಟರ್ ರಂಗನಾಯಕ ಇನ್ನೂ ನಾನು ಅಭಿನಯಿಸಿರುವಂತಹ ಒಂದಷ್ಟು ಸಿನಿಮಾಗಳಿದೆ, ಅದು ರಿಲೀಸ್ ಆಗಬೇಕು. ಬಹುಶಃ 2024 ಮೇ ಬಿ ಆಗುತ್ತೆ ಅನಿಸುತ್ತೆ. ಚಾರ್ಜ್ ಶೀಟ್ ಅಂತ ಒಂದು ಮಾಡಿದ್ದೀನಿ, ಮತ್ತು ವಿರಾಟ ಪರ್ವ, ಐ ಆಮ್ ಪ್ರೆಗ್ನೆಂಟ್ ಅಂತೆಲ್ಲ ಇದೆ. ಸೊ ಅದೆಲ್ಲವೂ ರಿಲೀಸ್ ಆಗಬೇಕು. ಈಗ ತಬ್ಲಾ ನಾಣಿಯವ್ರ ಜೊತೆ ನನಗೂ ಹೆಂಡತಿ ಬೇಕು ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಅದಿನ್ನು ಟೈಟಲ್ ಫೈನಲ್ ಆಗಿಲ್ಲ, ಇನ್ನೊಂದು ಸಿನಿಮಾ ಕೂಡ ಈಗ ಶುರು ಆಗಿದೆ, 1-2 ದಿನ ಶೂಟ್ ಆಗಿದೆ. ಸೊ ಆಚಾರ್ಯ ಕ್ರಾಂತಿ ಅಂತ ಸದ್ಯಕ್ಕೆ ಇಟ್ಕೊಂಡಿದ್ದಾರೆ ಟೈಟ್ಲು. ಇದಾದ ಮೇಲೆ ಬಹುಶಃ 2024 ನನ್ನ ನಿರ್ದೇಶನದ ಸಿನಿಮಾ ಬರುತ್ತೆ. ಅದರ ನ್ಯೂಸ್ ಆದರೂ ಬಂದೇ ಬರುತ್ತೆ 200%. ಯಾಕಂದರೆ ಬಿಕಾಸ್ ಐ ಆಮ್ ವರ್ಕಿಂಗ್ ವೆರಿ ವೆರಿ ಹಾರ್ಡ್ ಆನ್ ದಟ್, ಮಾಡಲೇಬೇಕು ಈ ವರ್ಷ ಅಂತ. ಸೊ ಅಟ್ಲೀಸ್ಟ್ ಆ ಸಿನಿಮಾ ಸುದ್ದಿ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಭಾಳ ಖುಷಿಯ ವಿಚಾರ, ನೀವು ಮತ್ತೆ ಕಮ್ಬ್ಯಾಕ್ ಮಾಡಬೇಕು ಒಂದು ಖುಷಿ ಆದರೆ ನಿರ್ದೇಶಕಿ ಆಗ್ತಿರೋದು ಮತ್ತೊಂದು ಖುಷಿ ವಿಚಾರ. ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಯಾವ ಕಾನ್ಸೆಪ್ಟ್ ಮೇಲೆ ಇರುತ್ತೆ, ಯಾವ ಜಾನರ್ ಇರುತ್ತೆ ಅಂತ ನಟಿಯಾಗಿ ಮಾಡ್ತೀರಾ, ಆ್ಯಕ್ಷನ್ ಹೇಳಿದ್ರ ಜೊತೆಗೆ ಹೇಗೆ? ಖಂಡಿತ ನಿರ್ದೇಶಕಿ ಅಂತ ಬಂದಾಗ ನಾನು ಇದನ್ನು ನಟಿಸ್ತೀನಿ ಅನ್ನೋದನ್ನು ನಾನು ಮೊದಲೇ ತಲೆಯಲ್ಲಿ ಇಟ್ಕೊಂಡಿರಲ್ಲ. ಬಿಕಾಸ್ ಒಂದು ಕತೆ, ಅದರ ಪಾತ್ರಗಳು, ನಾನು ಹೇಗೆ ಕತೆನ ಕಟ್ತೀನಿ, ಜನರಿಗೆ ಏನೇನು ತಲ್ಲಣಗಳನ್ನ ಅದರಲ್ಲಿ ಮೂಡಿಸ್ತೀನಿ, ಏನೇನು ಕೊಡ್ತೀನಿ, ಏನೇನು ಸೃಷ್ಟಿ ಮಾಡ್ತೀನಿ, ಹೇಗೆ ಶೇಕ್ ಮಾಡ್ತೀನಿ, ಅದ್ರ ಜೊತೆಗೆ ಅವರಲ್ಲಿ ಏನೇನು ಭಾವನೆಗಳನ್ನ ಹುಟ್ಟಾಕ್ತೀನಿ, ಎಲ್ಲ ವಿಷಯಗಳು ನನ್ನ ತಲೆಯಲ್ಲಿರುತ್ತೆ. ನಾನು ಆ್ಯಕ್ಟ್ ಮಾಡಬೇಕು, ನನ್ನನ್ನು ನಾನು ಹಿಂಗೆ ತೋರಿಸ್ಕೋಬೇಕು, ಹಂಗೆ ತೋರಿಸ್ಬೇಕಂದ್ರೆ ನಾನು ರೀಲ್ಸ್ ಮಾಡ್ಬೋದು, ಸಿನಿಮಾ ಮಾಡೋ ಅಗತ್ಯ ಇಲ್ಲ. ಬಟ್ ಸಿನಿಮಾ ಅಂತ ಬಂದಾಗ ಆ ರೀತಿ ಇರೋದ್ರಿಂದ ಫಸ್ಟ್ ಬೇಸಿಕಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ನಾನು ಮಾಡಲ್ಲ ಕತೆನ. ಇನ್ ಕೇಸ್ ಆ ಒಂದು ಪಾತ್ರ ನನ್ನನ್ನು ಬೇಡ್ತು, ನಾನು ಮಾಡಬಹುದು, ನಾನು ನಟಿಸ್ಬೋದು, ಬೇರೆ ಯಾರೋ ಮಾಡೋದಕ್ಕಿಂತ ನಾನು ಚೆನ್ನಾಗಿ ಮಾಡಬಲ್ಲೆ ಅಂತ ನನಗೇನಾದರೂ ಅನಿಸಿದ್ರೆ ಖಂಡಿತವಾಗ್ಲೂ ನಾನು ನಟಿಸ್ತೀನಿ. ಯಾಕಂದರೆ ಯಾವುದೋ ಕೆಲವು ಪಾತ್ರಗಳಿರುತ್ತೆ, ಅದನ್ನು ಬೇರೆಯವ್ರು ಮಾಡೋಕ್ಕಾಗಲ್ಲ, ನಾನೇ ಚೆನ್ನಾಗಿ ಮಾಡ್ಬಿಡ್ಬೋದಾ ಅನ್ನೋ ಥರ ಅನಿಸುತ್ತೆ. ಸೊ ಹಂಗೇನಾದರೂ ಅನಿಸಿದ್ರೆ ಖಂಡಿತ ನಾನು ಅದರಲ್ಲಿ ನಟಿಸ್ತೀನಿ. ಆ್ಯಂಡ್ ಜಾನರ್ ಬಗ್ಗೆ ಹೇಳಬೇಕು ಅಂದರೆ ಅಫ್ಕೋರ್ಸ್ ಇಟ್ ವಿಲ್ ಬಿ ಎ ಅದನ್ನ ಈಗಲೇ ಬಿಟ್ಕೊಡ್ಬೇಕಾ ಅಂತ. ಸೊ ಇಲ್ಲ ಅಲ್ಲ, ಏನಂದರೆ ನನ್ನದೇ ನೋವನ್ನು ಕುರಿತ ಸಿನಿಮಾ ಅಂತ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ಆ ಸಿನಿಮಾದ ಏನೇನೆಲ್ಲ ಬರುತ್ತೆ ಅದೆಲ್ಲವೂ ನಾನಾಗಿರ್ತೀನಿ, ಅಲ್ಲಿ ಬರೋ ನಗು ನಾನಾಗಿರ್ತೀನಿ, ಅಳು ನಾನಾಗಿರ್ತೀನಿ, ಅಲ್ಲಿ ಏನೇ ಬರಲಿ ಅದು, ಅಥವಾ ನನ್ನ ಜೀವನಕ್ಕೆ ಸಂಬಂಧ ಪಡೆದೇ ಇರೋಂಥ ಯಾವುದೋ ಸೈಕಾಲಜಿಕಲ್ ಥ್ರಿಲ್ಲರ್, ಸೈಂಟಿಫಿಕ್ ಫಿಕ್ಷನ್ ಮಾಡಬಹುದು, ನಾನು ಗೊತ್ತಿಲ್ಲ. ಸೊ ನಾನು ಯಾವುದೇ ಸಿನಿಮಾ ಮಾಡಿದ್ರೂ ಅದೆಲ್ಲದರಲ್ಲೂ ನಾನು ಇರ್ತೀನಿ. ನನ್ನ ನಗು ಇರುತ್ತೆ, ನನ್ನ ಅಳು ಇರುತ್ತೆ, ನನ್ನ ಎಲ್ಲ ಎಮೋಷನ್ಸು ಆ ಸಿನಿಮಾದಲ್ಲಿ ಇದ್ದೇ ಇರುತ್ತೆ. ಸೊ ಪರ್ಟಿಕ್ಯುಲರಾಗಿ ನನ್ನ ಲೈಫಲ್ಲಿ ಏನೋ ಆಯಿತು ಅದನ್ನೇ ಮಾಡಬೇಕು ಖಂಡಿತ ಇಲ್ಲ. ಜನರು ನೋಡಿ ಬೇಜಾರಾಗೋಗಿದ್ದಾರೆ. ತುಂಬ ಸಖತ್ತಾಗಿರೋವಂಥ ಸಿನಿಮಾನೇ ನಾನು ಮಾಡ್ತೀನಿ.